ಅದೇ ದಿವಸ ಲಂಕೆಯಲ್ಲಿ ಕಿಷ್ಕಿಂಧೆಯ ಅರಸನಿಗೂ ಅವನ ಪರಿವಾರಕ್ಕೂ ಬಹುದೊಡ್ಡ ಔತಣವೂ ನಡೆಯಿತು. ವಿಭೀಷಣನು ತನ್ನ ಅಂತಸ್ತಿಗೆ ತಕ್ಕಂತೆ ತನ್ನ ಮಿತ್ರರಾಜನನ್ನು ಸತ್ಕರಿಸಿದನು. ಅನೇಕ ಪ್ರಮುಖರೂ ಬಂದಿದ್ದರು. ಎಲ್ಲರನ್ನೂ ಅತ್ಯಂತ ವಿಶ್ವಾಸಾಧಾರಗಳಿಂದಲೇ ಸುಗ್ರೀವನು ಅವನ ಅನುಚರರೂ ಕಂಡಿದ್ದರು. ವಿಭೀಷಣನು ಸುಗ್ರೀವಾದಿಗಳಿಗೆ ತಕ್ಕಂತೆ ಅವರೆಲ್ಲರನ್ನೂ ಗೌರವಿಸಿದನು. ಹಾಗೆಯೇ ಎಲ್ಲ ಕಾರ್ಯಗಳು ಕ್ರಮವಾಗಿ ಪೂರೈಸಿದ ಮೇಲೆ ಸ್ವಯಂ ವಿಭೀಷಣನೇ ಸುಗ್ರೀವಾದಿಗಳನ್ನು ಕಳುಹಿಸಿಕೊಡಲು ಬಹುದೂರದವರೆಗೂ ಬಂದು ಅವರನ್ನು ಬೀಳ್ಕೊಟ್ಟನು. ಕಿಷ್ಕಿಂಧೆಯ ರಾಜನು ವಿಭೀಷಣನಿಂದ ಬೀಳ್ಕೊಂಡು ಸುವೇಲಾದ್ರಿಯಲ್ಲಿದ್ದ ಶ್ರೀರಾಮನ ಸನ್ನಿಧಿಗೆ ಬಂದನು. ಆ ದಿವಸ ಹಾಗೆಯೇ ಕಳೆಯಿತು. ಎಲ್ಲರಿಗೂ ಊರಿಗೆ ಹೊರಡುವ ತವಕವಾಯಿತು. ಸೀತಾ ರಾಮ ಲಕ್ಷ್ಮಣರು ಬಹುದಿವಸಗಳ ಮಾತುಕತೆಗಳನ್ನು ಒಮ್ಮೆಲೇ ಆಡಿ ಮುಗಿಸುವಂತೆ ಆ ಮಾತು ಈ ಮಾತು, ಆ ಸುದ್ದಿ ಈ ಸುದ್ದಿ ಎಂದು ರಾತ್ರಿ ಇಡೀ ಮಾತಾಡುತ್ತಲೇ ಕಳೆದರು. ಅದರಿಂದ ಕಳೆದು ಹೋದ ಎಲ್ಲ ನೋವು ಸಂಕಟಗಳು ಕಡಿಮೆಯಾಗಿ ಹೊಸ ಹುರುಪು ಕೂಡಿ ಬಂದಂತಾಯಿತು. ಒಂದು ಕಡೆ ಕಪಿವೀರರು ಊರಿಗೆ ಹೊರಡುವ ತವಕದಿಂದ ಉತ್ಸಾಹಭರಿತರಾಗಿ ತಿರುಗುತ್ತಿದ್ದರು. ಅದೆಲ್ಲವನ್ನು ನೋಡುತ್ತಾ ಸಂತೋಷವಾಗಿ ಇವರು ಕೆಲವೊತ್ತನ್ನು ಹಾಗೆಯೇ ಕಳೆದರು. ಅಂತೂ ಇರುಳು ಕಳೆದು ಅರುಣೋದಯವಾಯಿತು. ಶ್ರೀರಾಮನು ಅಯೋಧ್ಯೆಯಿಂದ ಹೊರಟು ಕಾಡಿಗೆ ಬಂದು 14 ವರ್ಷಗಳ ಕೊನೆಯ ದಿವಸವು ಆ ದಿನ ಮೂಡುವ ಸೂರ್ಯನೊಂದಿಗೆ ಮೊದಲಾಯಿತು. ಪುಷ್ಪಕ ವಿಮಾನವಿರುವುದರಿಂದ ಅವಸರ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅಂತೆಯೇ ಮುಂಜಾನೆ ಸುಪ್ರಭಾತವನ್ನು ದಿಟ್ಟಿಸಿ ಆನಂದದಿಂದ ಶ್ರೀರಾಮನು ಮುಂದಿನ ಪ್ರಯಾಣದ ಕುರಿತು ಆಲೋಚಿಸತೊಡಗಿದನು. ಹಾಗೆಯೇ ಸುಗ್ರೀವಾದಿ ತನ್ನವರನ್ನೆಲ್ಲ ಕರೆಸಿ ಕುಳ್ಳಿರಿಸಿಕೊಂಡನು. ಅಷ್ಟರಲ್ಲಿ ವಿಭೀಷಣನು ತನ್ನವರೊಂದಿಗೆ ಬಂದು ಶ್ರೀರಾಮನಿಗೆ ವಂದಿಸಿ ಉಪಸ್ಥಿತನಾದನು. ಎಲ್ಲರೂ ಅವರವರ ಸ್ಥಾನಗಳಲ್ಲಿ ಕುಳಿತುಕೊಂಡರು. ಶ್ರೀರಾಮನು, ವಿಭೀಷಣ, ನಾವು ಲಂಕೆಯನ್ನು ಪ್ರವೇಶ ಮಾಡಿ ಮಾಡಬೇಕಾದ ಕಾರ್ಯವೆಲ್ಲವನ್ನು ಯಥಾವತ್ತಾಗಿ ಪೂರೈಸಿದಂತಾಯಿತು. ನಿನಗೆ ನಾವೇನೂ ಹೇಳಬೇಕಾಗಿಲ್ಲ. ಧರ್ಮವು ದೊಡ್ಡದು. ಅದನ್ನು ಅನುದಿನ ರಕ್ಷಿಸಿಕೊಂಡು ಪ್ರಜಾಪಾಲಕನಾಗಿ ನೀನು ಯಶೋಭಾಜನನಾಗಿರಬೇಕೆಂಬುದೇ ನಮ್ಮ ಆಶಯವು. ನಿನಗೂ ನಿನ್ನ ರಾಜ್ಯಕ್ಕೂ ಸಕಲ ಸನ್ಮಂಗಲವು ಪ್ರಾಪ್ತಿಸಲೆಂದು ಹಾರೈಸಿ ನಮ್ಮನ್ನು ಬೀಳ್ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಂದೇ ನಾವು ಊರನ್ನು ಸೇರಿ ನಮ್ಮ ತಮ್ಮನಾದ ಭರತನಿಗೆ ಕಾಣಿಸಿಕೊಳ್ಳಬೇಕು. ನಮ್ಮ ವನವಾಸ ವ್ರತದ ಕೊನೆಯ ದಿನವಿಂದು. ಆದುದರಿಂದ ನಾವಿನ್ನು ಹೊರಡತಕ್ಕವರು. ನಿನಗೆ ಶುಭವಾಗಲಿ. ಮಿತ್ರನಾದ ಸುಗ್ರೀವ, ನೀನು ನಿನ್ನ ಕಪಿವೀರರು ನಮಗಾಗಿ ಬಹುದಿವಸಗಳಿಂದ ಊರು ಬಿಟ್ಟು ಬಹುವಾಗಿ ಕಷ್ಟಪಟ್ಟು ಶ್ರಮಿಸಿದವರು. ನಿಮಗೂ ಊರಿಗೆ ಹೋಗುವ ಹಂಬಲವಾಗಿರಬೇಕು. ಅಲ್ಲಿ ನಿಮ್ಮ ನಿಮ್ಮ ಬಂಧುಗಳು ಸಂಸಾರದವರು ನಿಮ್ಮನ್ನು ಎದುರು ನೋಡುತ್ತಿರಬಹುದು. ಕರ್ತವ್ಯ ದಕ್ಷತೆಯಿಂದ ಈವರೆಗೂ ಅದೆಲ್ಲವನ್ನು ನೀವು ಮರೆತಿರುವಿದೆಯಾದರೂ ಈಗ ಎಲ್ಲ ಕಾರ್ಯಗಳು ಪೂರೈಸಲ್ಪಟ್ಟ ಮೇಲೆ ಸ್ವಾಭಾವಿಕವಾಗಿ ಮನೆಯ ನೆನಪಾಗದಿರಲು ಸಾಧ್ಯವಿಲ್ಲ. ಏನಿದ್ದರೂ ನಾವು ನಿಮಗೆ ತೀರಾ ಋಣಿಗಳು. ಕೃತಜ್ಞತೆಯನ್ನು ಯಾವ ರೂಪದಿಂದ ಅರ್ಪಿಸುವುದೋ ಇನ್ನೂ ನಮಗೆ ತಿಳಿದಿಲ್ಲ. ನಾವಿಷ್ಟೇ ಹೇಳಲು ಬಯಸುತ್ತೇವೆ. ಧರ್ಮದ ಅನುಯಾಯಿಗಳಾದುದರಿಂದಲೇ ನಾವೆಲ್ಲರೂ ಎಲ್ಲೆಲ್ಲೂ ಇದ್ದವರು ಒಂದು ಕಡೆ ಕೂಡಿದೆವು, ಕಲೆತೆವು. ಯಥಾಸಾಧ್ಯವಾದ ಕಾರ್ಯವನ್ನು ಪೂರೈಸಿದೆವು. ಅದೇ ಧರ್ಮವನ್ನು ಮರೆಯದೆ ತೊರೆಯದೆ ಅದನ್ನೇ ಅನುಸರಿಸಿಕೊಂಡು ನಮ್ಮ ನಮ್ಮ ಜೀವನವನ್ನು ಮುಂದೆ ಸಾಗಿಸೋಣ. ಜಗತ್ತಿನ ಎಲ್ಲ ಜನರ ಅತ್ಯಂತ ಹಿತಸಾಧನೆಗಾಗಿ ನಮ್ಮ ಜೀವನಗಳು ಮೀಸಲಾಗಿರಲಿ. ಇನ್ನು ನಾವು ಹೊರಡತಕ್ಕವರು. ಇಲ್ಲಿಯವರೆಗೆ ಯಾವ ವಿಶ್ವಾಸವನ್ನಿಟ್ಟು ನಮ್ಮನ್ನು ನೀವೆಲ್ಲ ಓಲೈಸಿರುವಿರೋ ಅಂತೆಯೇ ಮುಂದೆಯೂ ವಿಶ್ವಾಸದಿಂದಲೇ ನಡೆಸಿಕೊಳ್ಳಿರಿ. ನಿಮಗೆಲ್ಲರಿಗೂ ಶುಭವಾಗಲಿ. ನಿಮ್ಮ ಊರಿಗೆ ನೀವು ಹೋಗಿ ನಮಗೂ ನಾವು ಸಾಕೇತಕ್ಕೆ ಹೊರಡಲು ಅನುಮತಿ ಕೊಡಿ ಎಂದು ಎಲ್ಲರಿಗೂ ಕೈ ಮುಗಿದು ಮೇಲೆದ್ದನು. ವಿ ಎನ್ ಭಾಗವತ್.